ಶತಮಾನಗಳ ಇತಿಹಾಸ ಹೊಂದಿರುವ ದೇವಾಲಯವೊಂದು ಇಂದು ನಿರ್ಲಕ್ಷ್ಯದ ನೋವಿನಲ್ಲಿ ನಲುಗ್ತಾ ಇದೆ. ಬಿಳುವ ಒಡಲಮನೆ ಬೆಕ್ಷೆ ಕೆಂಪುಗುಡ್ಡೆ ಭಾಗದಲ್ಲಿರುವಂತಹ ಈ ಪುರಾತನ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಅದು ಹಲವು ಪೀಳಿಗೆಯ ಜನರ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕ. ಈ ದೇವಾಲಯದಲ್ಲಿ ಪಂಚಲೋಹದಿಂದ ನಿರ್ಮಿತವಾದ 5 ಅಮೂಲ್ಯ ವಿಗ್ರಹಗಳು ಇದ್ವು. ಶ್ರೀ ಚನ್ನಕೇಶ್ವರ, ಶ್ರೀದೇವಿ, ಭೂದೇವಿ, ಶ್ರೀರಾಮ ಹಾಗೂ ಸೀತಾದೇವಿ. ಈ 5 ದೇವರ ವಿಗ್ರಹಗಳಿಗೆ ಅನಾದಿ ಕಾಲದಿಂದಲೂ ಕೂಡ ಪೂಜೆ ನಡೀತಾ ಇತ್ತು. ಸುತ್ತಮುತ್ತಲಿನ ಹಲವಾರು ಕುಟುಂಬಗಳಿಗೆ ಈ ದೇವರುಗಳು ಆರಾಧ್ಯ ದೈವಗಳಾಗಿದ್ರು. ಆದರೆ 1981 ಆಗಸ್ಟ್ 19ರಂದು ನಡೆದ ಒಂದು ದುಃಖದ ಘಟನೆ ಈ ದೇವಾಲಯದ ಇತಿಹಾಸವನ್ನೇ ಬದಲಿಸಿತು. ನನಗೆ ತಿಳಿದ ಮಟ್ಟಿಗೆ ಇದು 1984ನೇ ಇಸ್ವಿ ಒಳಗೆ ಕಳ್ತನ ಆಯಿತು. 19/8/1984 ಇಲ್ಲಿ ಪ್ರತಿ ವರ್ಷ ಇಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧನೆ ನಡೀತಾ ಇದೆ. ಇಲ್ಲಿ ಪಕ್ಕದ ರಾಘವೇಂದ್ರ ಸ್ವಾಮಿ ಮಠ ಇದೆ, ಅಲ್ಲಿ ನಡೀತಾ ಇತ್ತು. ಅದಾಗ ಮಾರನೇ ಸಲ ಆ ಮಾರನೇ ದಿವಸ ಇಲ್ಲಿ ಹಿಂದಿನ DC PSV ರಾವ್ ಅನ್ನೋರು ಬಂದಿದ್ರು ಇಲ್ಲಿಗೆ. ಇಲ್ಲಿ ಒಂದು ಸತ್ಯನಾರಾಯಣ ಭವನ ಅಂತ ಓಪನಿಂಗ್ ಸೆರೆಮನಿಗೆ ಅಂತೇಳಿ ಅಂತ. ಆವಾಗ ಬಂದು ಮಾರನೇ ದಿವಸ ಅವತ್ತೇ ರಾತ್ರಿ ಕಳ್ತನ ಆಯ್ತು ಈ ವಿಗ್ರಹಗಳೆಲ್ಲ. ಪಂಚಲೋಹದಿಂದ ಮಾಡಿರ್ತಕ್ಕಂಥದ್ದು ಪ್ರತಿಮಾಗಳು ಇದು. ಶ್ರೀದೇವಿ, ಭೂದೇವಿ ಮತ್ತು ಕೇಶವದೇವರು ಅಂತ. ಈ ದೇವರುಗಳೇನಪ್ಪ ಅಂದರೆ ಪಂಚಲೋಹದಲ್ಲಿ ಆಗಿರ್ತಕ್ಕಂಥ ಬಂಗಾರ ಅಂತಕ್ಕಂಥ ಇದರಲ್ಲಿ ಜಾಸ್ತಿ ಭಾಗ ಇದೆ. ಹಾಗಾಗಿ ಆ ಬಂಗಾರದಕ್ಕೋಸ್ಕರವಾಗಿಯೇ ಹೊತ್ಕೊಂಡು ಹೋದರೂ ಏನೋ ಗೊತ್ತಿಲ್ಲ, ಅಂತೂ ಪ್ರತಿಮಾಗಳನ್ನು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ತೆಗೆದುಕೊಂಡು ಹೋಗಿ ಕೇವಲ ಒಂದು 2-3 ದಿವಸದೊಳಗೆ ಎಲ್ಲ ಪ್ರತಿಮಾ ಸಿಕ್ತು. ಅದನ್ನು ತೊಗೊಂಡು ಹೋಗಿ ಇವತ್ತಿನ ದಿವಸ ತಾಲೂಕು ಟ್ರೆಜರಿ ಒಳಗೆ ಇಟ್ಟಿದ್ದಾರೆ ಅದನ್ನ ಅಲ್ಲಿಗೆ. ಈಗ ನಾವುಗಳು ಏನು ಕೇಳ್ತಾ ಇದ್ದೀವಿ ಅಂದರೆ, ಈ ದೇವಸ್ಥಾನ ಭಾಳ ಶೂನ್ಯವಾಗಿದೆ, ಅದಕ್ಕೋಸ್ಕರವಾಗಿ ಇದು ಬಹಳ ಗ್ರಾಮಕ್ಕೆ ಅನಿಷ್ಟಕಾರ, ಅದಕ್ಕೋಸ್ಕರವಾಗಿ ಇದನ್ನು ಪ್ರತಿಷ್ಠೆ ಮಾಡಿ ಶುದ್ಧಿಯನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಮಹಾಜನಗಳ ಪರವಾಗಿ ಮನವಿಯನ್ನು ಮಾಡ್ತೇನೆ. ಇದರಿಂದ ಬೇಸತ್ತಿರುವ ಕುಡುಮಲ್ಲಿಗೆ ಗ್ರಾಮದ ಸಮಸ್ತ ಗ್ರಾಮಸ್ಥರು ಒಂದಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರ ಮಾಡಿ ಮತ್ತೆ ದೇವರನ್ನ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯಗಳನ್ನು ಪುನರಾರಂಭಿಸಬೇಕೆಂದು ಸಂಕಲ್ಪ ಮಾಡಿದ್ದಾರೆ. ಇದು ತುಂಗಾಟದಲ್ಲಿ ಈ ಚನ್ನಕೇಶ್ವರ ದೇವಸ್ಥಾನ ಬಹಳ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು. 40 ವರ್ಷದ ಕೆಳಗೆ ಕಳ್ಳತನ ಆಗಿ ವಿಗ್ರಹಗಳೆಲ್ಲವೂ ಸಹಿತವಾಗಿ ಹೋಗಿಬಿಟ್ಟು ತಾಲೂಕು ಟ್ರೆಜರಿ ಒಳಗೆ ಇದೆ. 1984ನೇ ಇಸ್ವಿ ಒಳಗೆ ಇದು ದೇವಸ್ಥಾನದಲ್ಲಿ ಕಳ್ಳತನ. ಅದಕ್ಕಿಂತ ಮುಂಚಿತವಾಗಿ ಇದು ಬಹಳ ವೈಭವದಿಂದ ಹಾಗೂ ಎಲ್ಲ ಈ ಗ್ರಾಮದ ಸಮಸ್ತ ಕಾರ್ಯಕ್ರಮಗಳು ಸಹಿತ ಇಲ್ಲಿಯೇ ನಡೀತಾ ಇತ್ತು. ಅಲ್ಲಿಗೆ ಕೆಲವು ಕುಯುಕ್ತಿಯ ವ್ಯಕ್ತಿಗಳೆಲ್ಲರೂ ಸೇರಿಬಿಟ್ಟು ಈ ದೇವಸ್ಥಾನವನ್ನು ಹಾಳುಗೆಡವಿದ್ದಾರೆ. ಇದರ ಬಗ್ಗೆ ನಾವು ಬೇಕಾದ ತಹಶೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವ ಥರವಾಗಿರ್ತಕ್ಕಂಥ ಕ್ರಮವನ್ನು ಸಹಿತ ಅವರು ತೆಗೆದುಕೊಳ್ತಿಲ್ಲ. ಪುನಃ ಮೊನ್ನೆ ಈಗೊಂದು 2 ವರ್ಷದ ಕೆಳಗೆ ಕಮಿಟಿಯನ್ನು ಮಾಡಿ ಕಳಿಸಿ ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ರು. ಕಮಿಟಿ ಮಾಡಿ ಕಳಿಸಿ ಅದ್ರ ಮುಂದೆ ಏನು ಕ್ರಮವನ್ನು ತೆಗೆದುಕೊಂಡಿಲ್ಲ. ಮುಜರಾಯಿ ಇಲಾಖೆಯ ಸುಬರ್ತಿಯಲ್ಲಿ ವಿಗ್ರಹಗಳಿವೆ ಎಂಬ ಎಲ್ಲ ದಾಖಲೆಗಳು ಗ್ರಾಮಸ್ಥರ ಬಳಿ ಇದ್ರೂ 4 ದಶಕಗಳು ಕಳೆದ್ರೂ ದೇವಾಲಯದಲ್ಲಿ ಪುನಃ ಪ್ರತಿಷ್ಠಾಪನೆ ನಡೆಯದೇ ಇರುವುದು ಜನರ ನೋವಿಗೆ ಕಾರಣವಾಗಿದೆ. ವಿಗ್ರಹಗಳಿಲ್ಲದೆ ದೇವಾಲಯದಲ್ಲಿ ಪೂಜೆ ನಿಂತು ಹೋಗಿದೆ. ಪೂಜೆ ಇಲ್ಲದ ದೇವಾಲಯ ಇಂದು ಪಾಳು ಬಿದ್ದಿದೆ. ದೇವಾಲಯದ ಚಂದ್ರಶಾಲೆ ಸಂಪೂರ್ಣವಾಗಿ ಶಿಥಿಲಗೊಂಡು ಬೀಳುವ ಸ್ಥಿತಿಗೆ ತಲುಪಿದೆ. ಕಲ್ಲಿನಿಂದ ನಿರ್ಮಿತವಾದ ಗರ್ಭಗುಡಿ ಮಾತ್ರ ಇಂದಿಗೂ ಇತಿಹಾಸದ ಸಾಕ್ಷಿಯಾಗಿ ಉಳಿದಿದೆ. ಇದರಿಂದ ಬೇಸತ್ತಿರುವ ಕುಡುಮಲ್ಲಿಗೆ ಗ್ರಾಮದ ಸಮಸ್ತ ಗ್ರಾಮಸ್ಥರು ಒಂದಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರ ಮಾಡಿ ಮತ್ತೆ ದೇವರನ್ನ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯಗಳನ್ನು ಪುನರಾರಂಭಿಸಬೇಕೆಂದು ಸಂಕಲ್ಪ ಮಾಡಿದ್ದಾರೆ.